ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಮತ್ತೆ ಭೂಕುಸಿತ 4ನೇ ಸರ್ತಿ ಆಗ್ತಿರೋದು ಈ ಸರ್ತಿ. ದೇವಿನಮನೆ ಘಟ್ಟ ಭಾಗದಲ್ಲಿ ರಸ್ತೆಗೆ ಬಿದ್ದಿದೆ ಗುಡ್ಡದ ಮಣ್ಣು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು 4ನೇ ಸರ್ತಿ ಅದೇ ಸುತ್ತಮುತ್ತಲಿ ಗುಡ್ಡದ ಮಣ್ಣು ಸುರಿತಾ ಇರೋದು. ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ಒನ್ ವೇನಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ವೆಹಿಕಲ್ಗಳು ಮೂವ್ ಆಗ್ತಿಲ್ಲ. ಸತತವಾಗಿ JCBಗಳಿಂದ ಅದನ್ನು ತೆರವು ಮಾಡೋ ಕೆಲಸ ನಡೀತಾನೆ ಇದೆ. ನೋಡಿ, ಇಲ್ಲಿ ಈ ಥರ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಬಹಳ ಭಾಗಗಳಲ್ಲಿ ಹೆದ್ದಾರಿಗಳಲ್ಲಿ ಗುಡ್ಡ ಕುಸಿತ ನಿರಂತರವಾಗಿರುವಂಥದ್ದು. ಇವತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಈಗ ಭೇಟಿ ನೀಡಿರುವಂಥದ್ದು. ಇಲ್ಲಿಗೆ ಬಹಳಷ್ಟು ಭಾಗದಲ್ಲಿ ಈಗ ಗುಡ್ಡ ಕುಸಿತಿರುವಂಥದ್ದು ನೀವು ನೋಡ್ಬೋದು. ನಾವು ಇವಾಗ ಗುಡ್ಡ ಕುಸಿತಿರುವಂಥ ಪ್ರದೇಶದಲ್ಲಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿ ಈಗ ಮತ್ತೆ ಭಾಳಷ್ಟು ಭಾಗಗಳಲ್ಲಿ ಗುಡ್ಡ ಕುಸಿದ ಭಾಗದಲ್ಲಿ ಮತ್ತೆ ಕುಸಿತಾ ಇರುವಂಥದ್ದು. ಹಾಗಾಗಿ ಇವತ್ತು ಮಳೆಯ ನಡುವೆ ಇವತ್ತು ಸಚಿವರು ಭೇಟಿಯನ್ನು ನೀಡಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಕೂಡ ಇವತ್ತು ಭೇಟಿಯನ್ನು ನೀಡಿ ಯಾವ್ಯಾವ ಭಾಗಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನೋದನ್ನು ಕೂಡ ಕಂದಾಯ ಸಚಿವರಿಗೆ ತಿಳಿಸಿರುವಂಥದ್ದು. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 439ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಗುಡ್ಡ ಕುಸಿಯುವ ಆತಂಕವನ್ನು GSI ಅವರು ಹೇಳಿರುವಂಥದ್ದು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು. ಇಂಥದ್ರಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಮಣ್ಣು ಕುಸಿತಾ ಇರುವಂಥದ್ದು. ಹೊಸದಾಗಿ ಮಾಡಿದಂತಹ ರಸ್ತೆ ಭಾಗದಲ್ಲಿ ಈಗ ಮಣ್ಣು ಕುಸಿದಾವೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈ ಭಾಗದಲ್ಲಿ ಕೆಳಕ್ಕೆ ಇಳಿದು ರಸ್ತೆಯ ಮೇಲೆ ಬೀಳ್ತಾ ಇರುವಂಥದ್ದು. ಈ ಭಾಗದಲ್ಲಿ ಹೊಸದಾಗಿ ಒಂದು ಭಾಗದಲ್ಲಿ ರಸ್ತೆಯನ್ನು ಮಾಡಿದರು, ಆದರೆ ಇದೀಗ ಮತ್ತೆ ಈ ಭಾಗದಲ್ಲಿ ಈಗ ಗುಡ್ಡ ಕುಸಿತ ನಿರಂತರವಾಗ್ತಾ ಇರುವಂಥದ್ದು. ಈಗಾಗಲೇ ಈ ಭಾಗದಲ್ಲಿ ಸಚಿವರು ಭೇಟಿ ನೀಡಿದಾಗ ಒಂದು ಮಾತನ್ನು ಹೇಳ್ತಾರೆ, ಮೊದಲು ವಾಲನ್ನು ಕಟ್ಟಿಕೊಂಡು ಈ ಭಾಗದಲ್ಲಿ ರಸ್ತೆಯನ್ನು ಮಾಡಬೇಕಿತ್ತು, ಅದು ಯಾವುದೂ ಆಗಿಲ್ಲ, ನಿಯಮಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಲಿಲ್ಲ, ಇದರ ಪ್ರತಿಫಲವಾಗಿ ಮತ್ತೆ ಕುಸಿತ ಇರುವುದಾಗಿ ಹೇಳಿರುವಂಥದ್ದು. ಹಾಗೆ ಇಲ್ಲಿಯ ಅಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡು ಇಂಥ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಈ ಭಾಗದಲ್ಲಿ ಈಗ ನಿರಂತರವಾಗಿ ಕುಸಿತ ಆಗ್ತಾ ಇದ್ದಾವೆ. ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗಗಳಲ್ಲಿ ಸುಮಾರು 4-5 ಕಡೆಗಳಲ್ಲಿ ಈಗ ಗುಡ್ಡ ಕುಸಿತಿರುವಂಥದ್ದು. ಒಂದು ಭಾಗದಲ್ಲಿ ಏನೋ ಈಗ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಆದರೆ ಈ ಭಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವಂಥ ಆತಂಕ ಇದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಹೆದ್ದಾರಿಯಲ್ಲಿ ಕುಸಿತ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಸಂಚಾರರ ಪ್ರಾಣಕ್ಕೆ ಕುತ್ತು ತರುವಂತಹ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಇವತ್ತು ಸಚಿವರು ಕೂಡ ಭೇಟಿ ನೀಡಿದ್ದಾರೆ. ಇಲ್ಲಿಯ ಪರಿಸ್ಥಿತಿ ಏನು ಅನ್ನೋದನ್ನು ಅರಿತಿದ್ದಾರೆ. ಜಿಲ್ಲೆಯಿಂದ ಈಗಾಗಲೇ 2 ವರ್ಷದ ಹಿಂದೆ ಮಳೆಯಾದಾಗ 100 ಕೋಟಿ ಪ್ರಾಜೆಕ್ಟನ್ನು ಮಂಜೂರು ಮಾಡಲಿಕ್ಕೆ ಮನವಿಯನ್ನು ಮಾಡಿತ್ತು, ಆದರೆ ಅದು ಯಾವುದೂ ಕೂಡ ಆಗಿರಲಿಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಒಂದಿಷ್ಟು ಕಾಮಗಾರಿಗಳು ನಡೀತಿದೆ, ಅದರಿಂದಾಗಿ ಭೂಕುಸಿತಗಳಾಗ್ತಾ ಇದ್ವು. ಇದೀಗ ಮತ್ತೆ ದೇವಿಮನೆ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಭೂಕುಸಿತ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಇವತ್ತು ಸಚಿವರು ಭೇಟಿ ನೀಡಿ ಇಲ್ಲಿಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಭಾಗದಲ್ಲಿ ಹಲವು ಕಡೆ ಈಗಲೂ ಕೂಡ ಗುಡ್ಡ ಕುಸಿತ ಇರುವಂಥದ್ದನ್ನು ಕಾಣ್ಬೋದಾಗಿದೆ.